أعوذ بالله من الشيطان الرجيم بسم الله الرحمن الرحيم ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. إذا السماء انشقت ಆಕಾಶವು ಸಿಡಿದು ಹೋಗುವಾಗ, وأذنت لربها وحقت ಮತ್ತು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ, وإذا الأرض مدت ಆಜ್ಞಾಪಾಲನೆಯೇ ಅದರ ಪಾಲಿನ ಸಹಜ ಬಾಧ್ಯತೆಯಾಗಿದೆ. وألقت ما فيها وتخلت ಭೂಮಿಯು ಹರಡಲ್ಪಡುವಾಗ, ಅದು ತನ್ನೊಳಗೆ ಇರುವ ಸಕಲವನ್ನು ಹೊರಗೆಸೆದು ಬರಿದಾಗಿ ಬಿಡುವಾಗ, وأذنت لربها وحقت ಅದು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ, ಆಜ್ಞಾಪಾಲನೆಯೇ ಅದರ ಸಹಜ ಬಾಧ್ಯತೆಯಾಗಿದೆ. يا أيها الإنسان إنك كادح إلى ربك كدحا فملاقيه ಓ ಮಾನವ, ನೀನು ಮೆಲ್ಲ ಮೆಲ್ಲನೆ ನಿನ್ನ ಪ್ರಭುವಿನ ಕಡೆಗೆ ಸಾಗುತ್ತಿರುವೆ ಮತ್ತು ಅವನನ್ನು ಭೇಟಿಯಾಗಲಿರುವೆ. فأما من أوتي كتابه بيمينه ಅನಂತರ ಯಾರ ಕರ್ಮಪತ್ರವು ಅವನ ಬಲಗೈಯಲ್ಲಿ ಕೊಡಲ್ಪಡುವುದೋ, فسوف يحاسب حسابا يسيرا ಅವನಿಂದ ಲಘುವಾಗಿ ಲೆಕ್ಕಾಚಾರ ಪಡೆಯಲಾಗುವುದು. وينقلب إلى أهله مسرورا ಮತ್ತು ಅವನು ತನ್ನವರ ಕಡೆಗೆ ಪರಮಾನಂದದೊಂದಿಗೆ ಮರಳುವನು. وأما من أوتي كتابه وراء ظهره ಇನ್ನು ಯಾರ ಕರ್ಮಪತ್ರವನ್ನು ಅವನ ಬೆನ್ನ ಹಿಂದಿನಿಂದ ಕೊಡಲಾಗುವುದೋ, فسوف يدعو ثبورا ಅವನು ಮೃತ್ಯುವನ್ನು ಕೂಗಿ ಕರೆಯುವನು ويصلى سعيرا ಮತ್ತು ದಗದಗಿಸುವ ನರಕಾಗ್ನಿಯಲ್ಲಿ ಬೀಳುವನು. إنه كان في أهله مسرورا ಅವನು ತನ್ನ ಮನೆಯವರೊಂದಿಗೆ ತಲ್ಲೀನನಾಗಿದ್ದನು. إنه ظن أن لن يحور ತನಗೆ ಎಂದೂ ಮರಳಲಿಕ್ಕಿಲ್ಲವೆಂದು ಅವನು ಗ್ರಹಿಸಿದ್ದನು. بلى إن ربه كان به بصيرا ಮರಳಲಿಕ್ಕಿಲ್ಲವೇಕೆ? ಅವನ ಪ್ರಭು ಅವನ ಕೃತ್ಯಗಳನ್ನು ನೋಡುತ್ತಲಿದ್ದನು. فلا أقسم بالشفق ಖಂಡಿತ ಅಲ್ಲ, ನಾನು ಆಣೆ ಹಾಕುತ್ತೇನೆ ಸಂಜೆಯ ಕೆಂಬಣ್ಣದ, والليل وما وسق ರಾತ್ರಿಯ ಹಾಗೂ ಅದು ಬಾಚಿಕೊಳ್ಳುವವುಗಳ, والقمر إذا اتسق ಮತ್ತು ಚಂದ್ರನ ಅದು ಪೂರ್ಣಚಂದ್ರವಾಗುವಾಗ. لتركبن طبقا عن طبق ನಿಮಗೆ ಖಂಡಿತವಾಗಿಯೂ ಹಂತ ಹಂತವಾಗಿ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯ ಕಡೆಗೆ ಹಾದು ಹೋಗುತ್ತಲೇ ಇರಬೇಕಾಗಿದೆ. فما لهم لا يؤمنون ಆದರೂ ಇವರು ವಿಶ್ವಾಸವಿರಿಸದಿರಲು ಇವರಿಗೆ ಏನಾಗಿದೆ? وإذا قرئ عليهم القرآن لا يسجدون ಇವರ ಮುಂದೆ ಕುರ್ಆನನ್ನು ಪಠಿಸಲಾದಾಗ ಇವರು ಸಾಷ್ಟಾಂಗವೆರಗುವುದಿಲ್ಲವೇಕೆ? بل الذين كفروا يكذبون ನಿಜವಾಗಿ ಈ ಸತ್ಯ ನಿಷೇಧಿಗಳಂತೂ ಸುಳ್ಳಾಗಿಸುತ್ತಾರೆ. والله أعلم بما يوعون ವಸ್ತುತಃ ಇವರು ತಮ್ಮ ಕರ್ಮಪತ್ರಗಳಲ್ಲಿ ಏನನ್ನು ಸಂಗ್ರಹಿಸುತ್ತಿದ್ದಾರೆ ಎಂಬುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. فبشرهم بعذاب أليم ಆದುದರಿಂದ ಇವರಿಗೆ ವೇದನಾಯುಕ್ತ ಯಾತನೆಯ ಸುವಾರ್ತೆ ಕೊಟ್ಟು ಬಿಡಿರಿ. إلا الذين آمنوا وعملوا الصالحات لهم أجر غير ممنون ಆದರೆ ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರಿಗೂ ಸತ್ಕರ್ಮವೆಸಗಿದವರಿಗೂ ಎಂದೆಂದಿಗೂ ಮುಗಿಯದಂತಹ ಸತ್ಫಲವಿದೆ.